ಭಾಷೆ ಮುಗಿದ ಇಂಜೆ ಕನ್ನಡ. ಈಗ ಧನ್ಯವಾದ ಗುರುಗಳು ಮಾತು. ಏ ಶಾಂತ್ ಬಾಳೆಹಣ್ಣು ಕೊಡ್ರಿಪ್ಪ, ಗದ್ದಲ ಮಾಡ್ಬೇಡಿ, ನೀವು ಮಾತಾಡ್ಲಾರ್ದ ಕೊಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಾ ಅವರು ಮಾತಾಡಾಗ ನಮ್ ಶೇಗುನ್ ಸತನಿ ತಾಲೂಕ್ ಶೇಗುನ್ ಶಿವರು ಗುರುಗಳಿಗೆ ಮಠ ಕಟ್ಟಾಗ ರೊಕ್ಕ ಕೊಡಂದ್ರು. ಒಂದ ಕಡೆ ಕಟ್ಟಿಕೊಂಡಿರುವಂತ ಸಾಮಾನ್ಯ ಅಲ್ಲ, 50 ಲಕ್ಷ ಮಠ ಅದಾವ ಕರ್ನಾಟಕದಾಗ. ನನಗೆ ಯಾಕಂದ್ರ ನಿಮಗ ಬಿಲ್ ಸಿಕ್ತಂದ್ರ ನಿಮ್ ಮನ್ಯಾಗ ಒಬ್ಬರ ಮನ್ಯಾಗ ಒಂದಿನ ಊಟ ಮಾಡ್ಯಾರ, ಹೊಳ್ಳಿ ಬರಾಕ್ 10 ವರ್ಷ ಬೇಕು. ಎಷ್ಟು ಮನೆ ಊಟ ಇದು ಸಾಕಲ್ಲ, ಇದಕ್ಕಿಂತ ಏನು ಬೇಕು? ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಹಾರುಗೇರಿಯಿಂದ ನೋಡ್ರಿ, ವೈದ್ಯರು ಮೊನ್ನೆ ನಮ್ಮ ಒಬ್ಬ ರೈತ ಔಷಧ ಕೊಡುದ, ಇವರು ಡಾಕ್ಟರ್ ಗಿರೀಶ್ ನಾರ್ಗೊಂಡ್ ಅಂತ ಹೇಳಿ ಹಾರುಗೇರಿ ಒಳಗ ರಾತ್ರಿ ಹೋಗಿ ಅಡ್ಮಿಟ್ ಮಾಡಿದ್ರ. ₹1 ಮೆಡಿಕಲ್ ತಗೊಂಡಿಲ್ಲ, ಬಿಲ್ ತಗೊಂಡಿಲ್ಲ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಟ್ಟಾರ. ಜೋರಾಗಿ ಚಪ್ಪಾಳೆ ಹೊಡೀರಿ. ಅದೇ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ಡಾಕ್ಟರ್ ಜಂಬಗಿ ಸರ್ ಅವರು, ಒಡೆಯರ್ ಮೇಡಮ್ ಅವರು, ಪಾಟೀಲ್ ಸರ್ ಅವರು, ಮತ್ತೆ ಸಂಜೀವ್ ಪಾಟೀಲ್ ಸರ್ ಅವರು, ಎಲ್ಲ ಡಾಕ್ಟರ್, ಶಾಂಡ್ಗೆ ಸರ್ ಅವರು ಕೂಡ ಎಲ್ಲ ಡಾಕ್ಟರ್ ಬಂದಾರ. ಬಂದು ನಮಗೆ ಬೆಂಬಲ ಕೊಟ್ಟು, ಬರೇ ಬೆಂಬಲ ಕೊಡೋದು ಬೇಡ, ರೈತರಿಂದ ನಾವು ಅಂತೇಳಿ ಅವರೆಲ್ಲರೂ ಕೂಡ ಸಂಗ್ರಹ ಮಾಡಿ ₹48,000 ನಿಮ್ ದಾಸೋಹ ಕೊಟ್ಟಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಸರ್, ಇನ್ನೊಂದು ತಮಗೆ ವಿನಂತಿ, ಈ ಹೋರಾಟ ಮುಗಿಯುತ್ತನ ನೀವು ಯಾವತ್ತು ನಮ್ಮ ಜೊತೆ ನಿಲ್ಲಬೇಕು. ನೀವಿದ್ರೆ ನಾವು, ನಾವಿದ್ರೆ ನೀವಂತ ನೀವು ಬಂದಿರಿ. ತಮಗೆ ಅತ್ಯಂತ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಿಮ್ಮಿಂದ ಇನ್ನೂ ನ್ಯಾಯ ಸಿಗ್ತದ. ಡಾಕ್ಟರ್ ಸಹಿತ ಗಟ್ಟಿಯಾಗಿ ನಿಂತರಂದ್ರ, ಇವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಾಗ ನನ್ನೊಂದು ವಿನಂತಿ ಐತಿ, ಬಹಳ ಆರಾಮಿಲ್ಲತ್ ಬಂದಿರ್ತಾರಲ್ಲ, ನೀವು ಇಂಜೆಕ್ಷನ್ ಮಾಡಿ ನಾ ಉಳಿತಾನ ಅಂದಾಗ ಅಲ್ಲಿ ಬಿಲ್ ಘೋಷಣೆ ಮಾಡಿ ಮಾಡ್ತಾನ್ರಿ, ಅದೊಂದಿಟ್ಟು ನ್ಯಾಯ ಸಿಗ್ತದ ನಮಗೆ. ನಿಮ್ಮ ಸಹಕಾರ ಇರ್ಲಿ ಸರ. ಯಾಕಂದ್ರ ನಿನ್ನೆ 2 ಲಕ್ಷ ಜನ ಸೇರಿ ಒಂದು ದವಾಖಾನಿ ಒಳಗ, ಕೈಪಲ್ಲಿ ಮಾರ್ಕೆಟ್ನೊಳಗ, ಮೆಡಿಕಲ್ನೊಳಗ, ಒಂದು ಬೀದಿ ದಂಡಿ ಒಳಗ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿ ಬಾಯಾಗ ಸಹಿತ ರಾಜಕಾರಣ ಇಲ್ಲ, ಧರ್ಮ ಇಲ್ಲ, ಮತ್ತೊಂದಿಲ್ಲ. ಒಂದೇ ಚಿಂತೆ ಐತಿ, ಏನೈತಂದ್ರ ಗುರ್ಲಾಪುರ್ ಏನಾಕೈತಿ ಅದರ ಮ್ಯಾಗ ರಾಜ್ಯದ ಫ್ಯಾಕ್ಟರಿ ಭವಿಷ್ಯ ನಿಂತೈತಿ. ಗುರ್ಲಾಪುರದೊಳಗೆ ಏನಾಕೈತಿ ಅದರ ಮ್ಯಾಗ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಹನಿ ಬರ ಚುನಪ್ಪ ಬರ್ಯಾವದಾನ್. ಮತ್ತಾರು ಬರಂಗಿಲ್ಲ. ಗುರ್ಲಾಪುರ ಕ್ರಾಸ್ದಾಗ ಬರೀದೈತಿ. ಪಕ್ಷಾತೀತ ಜಾತ್ಯತೀತವಾಗಿ ನೀವೆಲ್ಲ ಯಾರ್ಯಾರ ಮನೆಗೆ ಬಾಗಿಲಿಗೆ ಅಪಾಯಿಂಟ್ಮೆಂಟ್ ಹೋಗಿ ನಿಂದಿರ್ತಿದ್ರಲ್ಲ, ಅವಂಗ ಭೇಟಿ ಆಗೋದೈತಿ, ಅವಂಗ ಭೇಟಿ ಆಗೋದೈತಿ ಅಂತೇಳಿ 4 ಗಂಟೆಯಿಂದ ಫೋನ್ ಚಾಲು ಆಗ್ಯಾವ. ನಾವ್ ಯಾವಾಗ ಬರೋಣ್ರಿ, ನಾವ್ ಯಾವಾಗ ಬರೋಣ. ಎಲ್ಲಿ? ಗುರ್ಲಾಪುರ ಕ್ರಾಸ್. ಈ ವೇದಿಕೆ ಮುಖಾಂತರ ಅತನಿ ತಾಲೂಕಿನ ದರೂರ್ ಸ್ಕ್ರೀನ್ ಹಾಕಿರಿ, ಹಾರುಗೇರಿ ಕ್ರಾಸ್ ಒಳಗೆ ಹಾಕಿರಿ, ಹಾರುಗೇರಿ ಒಳಗೆ ಹಾಕಿರಿ. ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಡ್ತೀನಿ, ಗುರ್ಲಾಪುರ ಕ್ರಾಸ್ ಬರ್ತಕ್ಕಂತ ಹೋರಾಟಗಾರರನ್ನ, ರೈತರನ್ನ ದಾರಿ ಬಿಟ್ಟು ಕಳಿಸ್ರಿ, ಆಂಬ್ಯುಲೆನ್ಸ್ ಬಿಟ್ಟು ಕಳಿಸ್ರಿ, ವಯಸ್ಸಾದವ್ರನ್ನ ಬಿಡ್ರಿ, ಹಾಲಿನ ಗಾಡಿ ಬಿಡ್ರಿ, ರೈತರಿಗೆ ತೊಂದರೆ ಮಾಡಬೇಡ್ರಿ. ವಿನಂತಿ ಮಾಡ್ಕೊಡ್ತೀನಿ ವೇದಿಕೆ ಮುಖಾಂತರ. ನಮ್ಮ ಸಾರ್ವಜನಿಕರಿಗೆ ನಾವು ತೊಂದರೆ ಮಾಡೋದು ಬೇಡ. ನಮ್ಮ ಅಧ್ಯಕ್ಷರ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ಗುರ್ಲಾಪುರ ಕ್ರಾಸಿಗೆ ಯಾರು ಬರಾಕತ್ತಾರ ಅವ್ರೆಲ್ಲರಿಗೂ ಕೂಡ ಸರಳ ದಾರಿ ಮಾಡಿಕೊಟ್ಟು ಈ ಹೋರಾಟಕ್ಕೆ ಸಹಕಾರ ನೀಡಬೇಕು. ತಾವೆಲ್ಲ ದಾರಿ ಬಂದ್ ಮಾಡಿರಿ, ಮಾಡ್ರಿ. ಇಲ್ಲಿಂದ ವಿನಂತಿ ಮಾಡ್ಕೊಳ್ತೀನಿ, ಕೈ ಮುಗಿದು ಹೋರಾಟಕ್ಕೆ ಬರ್ತಕ್ಕಂಥ ಗಾಡಿಗಳನ್ನು ತಡೆಯಾಕತ್ತೀರಿ, ಎಲ್ಲರೂ ಬಿಡಬೇಕು. ಕೊನೆಯದಾಗಿ ಎಲ್ಲ ಹೋರಾಟಗಾರ ಪರವಾಗಿ ಹಾರುಗೇರಿಯ ಎಲ್ಲ ವೈದ್ಯರಿಗೆ ಮತ್ತೊಮ್ಮೆ ಭಕ್ತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ಯಾಕನ್ನವ್ರ ಕೆಲಸ ಚಾಲೂ ಆಗೈತಿ, ಆಯ್ತು. ಹಲೋ, ಈಗ ಬರ್ರಮ್ಮ, ಬರ್ರಿ ಪಾಪ ಈಗ ಜ್ಯೋತಿ ಕತ್ತಿ ಅಂತೇಳಿ ಅವ್ರ ಅಕ್ಕಾರ ಬಹುಶಃ ಬೆಳಗಾವಿಯಿಂದ ಬರ್ತಾರೋ, ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳಿ ಬಾರಿಸ್ರೆ. ಬರೇ ಈ ಟಿವಿ, ಯೂಟ್ಯೂಬ ಇವನ್ನೆಲ್ಲ ನೋಡಿ ರೈತರದ್ದು ಏನ್ ಜಾತ್ರೆ ದೊಡ್ಡ ಪ್ರಮಾಣ ನಡೆಯತ್ತಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನ್ ಮೋಸ ಮಾಡತೈತಿ ಅಂತ ಹೇಳಿ ಅವರು ಕೂಡ ಮಾತಾಡಕ್ ಬಂದಾರಿಲ್ಲ. ಅವರು ಕೂಡ 1-2 ಮಾತು ಮಾತಾಡ್ಬೇಕಮ್ಮ. ನಮ್ಮ ರೈತ ದೇವರಿಗೆ ನಮಸ್ಕಾರಗಳು. ಯಾಕಂದ್ರೆ ನೀವ ನಮ್ಗೆ ದೇವ್ರೀಗ
ನಾವ ಬೆಳೆಯವ್ರ ನಾವ ದುಡಿಯವ್ರ ಮತ್ತ ಎಲ್ಲಾ ಬೆನಿಫಿಟ್ ಎಲ್ಲ ಫ್ಯಾಕ್ಟ್ರಿದವ್ರಿಗೆ ನಮಗ್ 3,500 ರೂಪಾಯಿ ಬೇಕಾ ಬೇಕು. ನಾವು ಕೊಟ್ಟಲ್ ಸೇವೆ ಇಲ್ಲಿ ನಿಲ್ಲಂಗಿಲ್ಲ. ಜೈ ಜವಾನ್ ಜೈ ಕಿಸಾನ್. ಅಡ್ಡ ಮಾತಕರ ತಾಯಿ ಜೋರು ಜೋರು ಚಪ್ಪಾಳೆ ತಾರಿಸ್ರು. ನಮ್ಮ ಮನೆ ಹೆಣ್ಮಕ್ ಕರ್ಕೊಂಬಂದು ಒಂದು ದನಿಗೆ ಮಾಡ್ಬೇಕನ್ನ ಮುಂದೆ ಬೇರೆ ಇವೆ. 7ನೇ ತಾರೀಕು 8ನೇ ತಾರೀಕು ನೀವು ಒಟ್ಟ ಸಾಲೋದು ಗೊತ್ತಾಗಿತ್ತು ನನಗ. ಒಬ್ಬ ನೋಡ್ಬೇಕಲ್ಲ ಬರ್ಕೊಂಬಂದಿರಲ್ಲ ಬರ್ದರು. ನನಗೆ ಈ ಸದ್ಯ ಇನ್ನೊಂದು ತಾಸು ಬಿಟ್ಟು ಲೆಕ್ಕ ತಗೋದು ನಾಣ ಭಾಳ ಕೆಟ್ಟದನ ಮತ್ತ. ನಿಮ್ಮ ಜೋಡಣೆ ಜಗಳವ ನಿಮ್ಗ ಲಾಭ ಮಾಡವ ನಿಮ್ಮನ್ನ ಬೇಯವ ಮತ್ತ. ಹೌದಲ್ಲ ಬೇಯಲೇ ಬೇಡ ನೋಡ್ರಿ ರೊಕ್ಕ ಕೊಡಿಸ್ರಿ ಅಧ್ಯಕ್ಷರು ಏನ್ ಬೇಕಾದಾಗಲಿ ಅಂದ್ರೆ. ಇದು ಯಾರು ಈಗ ಶಿವಾನಂದ ಪಾಟೀಲ್ ಸಾಹೇಬರ ಬರೋಬರ ಮಂದಿಗೆ ಫೋನ್ ಹಾಕ್ತಿರಿ. ಇದು ಶಿವಾನಂದ ಅಂತ ನನಗೆ ಕೇಳಿ ಎಚ್ ಕೆ ಪಾಟೀಲ್ ಸಾಹೇಬ ಜಿಲ್ಲಾ ಉಸ್ತುವಾರಿ ಅವ್ರ ನೋಡಿ ಬರ್ತಿರ್ಬೇಕಂತ ನಾವು ತಿಳ್ಕೊಂಡು ಅದು ಮುಂದೆ ಏನು ಕತಿ ಐತಿ ನೋಡ್ನು. ಈಗ ಎಲ್ಲರಿಗೂ ಬರೋಬರ ಫೋನ್ ಹಚ್ಚಿರು. ನಂಗೆ ಅರ್ಜೆಂಟ್ 2 ಲಕ್ಷ ಮಂದಿ ಬೇಕು ಒಂದು 60 ತಾಸಿನಾಗ. ಹಚ್ತಿರಲ್ಲ ಹಚ್ರಿ. ಅವ್ರು ಕರ್ರಿ. ಬರ್ಮು ದಯವಿಟ್ಟು ರೈತ ಬಂಧುಗಳು ಬರ್ಮೂತಿ ಇಲ್ಲಿ ಇವರು ರೈತರಿಗೆ